ಜೈ ಗುರುದೇವತ್ತ ಆತ್ಮೀಕ್ಷಕ ಬಾಂಧವರಿಗೆ ನಿಮ್ಮ ರಾಜಗುರು ಬನ್ನಿ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯ ಸ್ನೇಹಿತರೆ, ವಾಸ್ತು ಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸೈಟ್ ಶುದ್ಧೀಕರಣ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೈಟ್ ಶುದ್ಧೀಕರಣ ಅಂದರೆ ಏನು? ಆತ್ಮೀಯರೇ, ನಿಮ್ಮ ಒಂದು ಸೈಟ್ನಲ್ಲಿ ಬಹಳ ದಿನವರೆಗೆ ಉಪಯೋಗ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ಋಣಾತ್ಮಕ ಶಕ್ತಿ ಒಂದು ವಾಸಸ್ಥಾನ ಆಗಿರ್ತದೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ನಿಮ್ಮ ಸೈಟ್ನಲ್ಲಿ ಬೇಡವಾದ ಗಿಡಗಂಟೆಗಳು ಬೆಳೆದಿರ್ತಾವ. ಅದೇ ರೀತಿ ಪ್ರಾಣಿ ಪಕ್ಷಿ ಹಾವುಗಳು ಸತ್ತು ಬಿದ್ದಿರ್ತವೆ. ಅವುಗಳ ಮೂಳೆಗಳು ಆ ನಿಮ್ಮ ಸೈಟ್ನಲ್ಲಿ ಇರೋದ್ರಿಂದ ಒಂದು ಋಣಾತ್ಮಕ ಶಕ್ತಿ ಡೆವಲಪ್ ಆಗುತ್ತೆ ಆತ್ಮೀಯರೇ. ಆ ಋಣಾತ್ಮಕ ಶಕ್ತಿಯನ್ನು ತೆಗೆದು ಧನಾತ್ಮಕ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡುವುದೇ ಶುದ್ಧೀಕರಣ. ಫಾರ್ ಎಕ್ಸಾಂಪಲ್, ನಾವು ಅಡುಗೆ ಮಾಡಬೇಕಾದ್ರೂ ಕೂಡ ಮೊದಲು ತರಕಾರಿನ ಶುದ್ಧೀಕರಣ ಮಾಡಿ ಅಡುಗೆ ಮಾಡ್ತೀವಿ. ಹೊಲಗದ್ದೆಯಲ್ಲಿ ಬೀಜ ಬಿತ್ತನೆ ಮಾಡಬೇಕಾದ್ರೂ ಕೂಡ ನಾವು ಹೊಲಗದ್ದೆಯನ್ನು ಶುದ್ಧೀಕರಣ ಮಾಡಿ ಕಸ ಕಡ್ಡಿಗಳನ್ನು ತೆಗೆದು ಬೀಜವನ್ನು ಬಿತ್ತನೆ ಮಾಡ್ತೇವೆ. ಅದೇ ರೀತಿ ನಮ್ಮ ಮನೆ ಹಾಗೂ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಶುದ್ಧೀಕರಣ ಮಾಡೋದು ಬಹಳ ಮುಖ್ಯವಾಗಿರುತ್ತದೆ ಆತ್ಮೀಯರೇ. ಶುದ್ಧೀಕರಣಕ್ಕೆ ಬೇಕಾಗಿರುವ ಮುಖ್ಯ ಸಾಮಗ್ರಿಗಳು, ಮೊದಲನೇದಾಗಿ ಶುದ್ಧವಾದ ದೇಸಿ ಆಕಾರದ ಗೋಮೂತ್ರ 20 ಲೀಟರ್, ಹರಳು ಉಪ್ಪು ಅಥವಾ ಕ್ರಿಸ್ಟಲ್ ಉಪ್ಪು ಅಂತ ಹೇಳ್ತೀವಿ, ಒಂದು 10 kg, 20 ಲೀಟರಷ್ಟು ಶುದ್ಧವಾದ ನೀರು, ಹಾಗೆ 2 kgಯಷ್ಟು ಶುದ್ಧವಾದ ಅರಿಶಿಣದ ಪುಡಿ, ಮತ್ತೆ ಬಿಳೆ ಸಾಸಿವೆ 2 kg ಬೇಕಾಗುತ್ತೆ ಆದ್ಮೇಲೆ. ಶುದ್ಧವಾದ ದೇಶಿ ಆಕಳದ ಗೋಮೂತ್ರವನ್ನು ಒಂದು ಬ್ಯಾರಲಲ್ಲಿ ಹಾಕಿ ಅದರಲ್ಲಿ ಸಮ ಪ್ರಮಾಣದಲ್ಲಿ ನೀರನ್ನು ಮಿಶ್ರಣ ಮಾಡಿ, ನಂತರ 10 kg ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ, ಅದರಲ್ಲಿ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನಿಮ್ಮ ಸೈಟಿನ ಒಳಭಾಗದಲ್ಲಿ ಹಾಗೂ ಸೈಟ್ನ ಸುತ್ತಲೂ ಪ್ರೋಕ್ಷಣೆ ಮಾಡಬೇಕು ಆತ್ಮೀಯರೇ. ನಂತರ ಬಿಳೆ ಸಾಸಿವೆಯನ್ನು ನಿಮ್ಮ ಸೈಟಿನ ಸುತ್ತಲೂ ಹಾಗೂ ಒಳಭಾಗದಲ್ಲಿ ಪ್ರೋಕ್ಷಣೆ ಮಾಡಬೇಕು. ಒಂದು ಸಣ್ಣ ಸಾಸಿವೆ 1 ಇಂಚು ಪಾಸಿಟಿವ್ ಎನರ್ಜಿನ ಡೆವಲಪ್ ಮಾಡುತ್ತೆ ಆತ್ಮೀಯರೇ. ಹೀಗಾಗಿ ಈ ಎಲ್ಲ ಕ್ರಿಯೆಯನ್ನು ನೀವು ಲೈನ್ ಔಟ್ ಹಾಕೋಕ್ಕಿಂತ ಮುಂಚೆ 24 hours ಮುಂಚೆ ಮಾಡಬೇಕಾಗತ್ತೆ ಆತ್ಮೀಯರೇ. ನಂತರ ನೀವು ಲೈನ್ ಔಟ್ ಹಾಕಬೇಕಾಗತ್ತೆ. ಈ ಒಂದು ಕ್ರಿಯೆ ಮಾಡೋದ್ರಿಂದ ನಿಮ್ಮ ಸೈಟ್ನಲ್ಲಿ ಒಂದು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಸೈಟ್ನಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗುವುದಿಲ್ಲ. ಇಂಜಿನಿಯರ್ಗಳು ಸರಿಯಾದ ಸಮಯಕ್ಕೆ ಸಲಹೆಯನ್ನು ಕೊಡ್ತಾರೆ. ಸರಿಯಾದ ಸಮಯಕ್ಕೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ನಿಮ್ಮ ಭೂಮಿ ಪೂಜೆಯಿಂದ ಹಿಡಿದು ಗೃಹ ಪ್ರವೇಶವಾಗುವವರೆಗೂ ಎಲ್ಲ ಕಾರ್ಯಕ್ರಮಗಳು ಸರಿಯಾದ ಸಮಯಕ್ಕೆ ಸರಳವಾಗಿ ನಿಮ್ಮ ಮನೆ ಮುಕ್ತಾಯವಾಗುತ್ತೆ ಆದ್ಮೇಲೆ. ಹೀಗಾಗಿ ಯಾವುದೇ ಒಂದು ಕಟ್ಟಡ ಮಾಡೋಕ್ಕಿಂತ ಮುಂಚೆ ಸೈಟನ್ನು ಶುದ್ಧೀಕರಣ ಮಾಡೋದು ಬಹಳ ಮುಖ್ಯವಾಗಿರುತ್ತದೆ ಆತ್ಮೀಯರೇ. ಈ ಒಂದು ಸಂಚಿಕೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಹೊಸ ಒಂದು ವಿಡಿಯೋ ಜೊತೆಗೆ. ಹರಿ ಓಂ, ಜೈ ಗುರುದೇವ್ ದತ್ತ.